ಜಾಗದ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಸುಮಾರು ವರ್ಷಗಳಿಂದ ಗಲಾಟೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಶಿವಗಂಗೆ ಬಳಿ ಇರುವ ಸೀಗೆಪಾಳ್ಯದಲ್ಲಿ ಜಾಗದ ವಿಚಾರ ಎರಡು ಕುಟುಂಬದ ನಡುವೆ ಘರ್ಷಣೆಯನ್ನ ಉಂಟು ಮಾಡಿದೆ. ಮೂಲ ಪತ್ರ ನಮ್ಮ ಬಳಿ ಇದೆ, ಈ ಜಾಗ ನಮ್ಮದು, ನಮಗೆ ನ್ಯಾಯ ಕೊಡಿಸಿ ಎಂದು ಮತ್ತೊಂದು ಕುಟುಂಬದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಟೈಮ್ ಲೈನ್ ನ್ಯೂಸ್ ಜೊತೆ ಮಾತನಾಡಿದ ಚನ್ನಿಗಪ್ಪ ಹಾಗೂ ಕುಟುಂಬಸ್ಥರು ಜಾಗ ಯಾರಿಗೆ ಸೇರಬೇಕು ಎಂಬುದರ ಬಗ್ಗೆ ವಿವರಿಸಿದ್ರು. ನಿಮ್ಮ ಹೆಸರು? ಡೋಬಿ ಸಿದ್ದಪ್ಪನ ಮಗ ಚನ್ನಿಂಗಪ್ಪ. ಊರ ಹೆಸರು ಹೇಳಿ. ಊರ ಹೆಸರು ಸಿಗೇಪಾಳ್ಯ, ಕಂಬಾಳ್ ಸಿಗೇಪಾಳ್ಯ. ತೊಂದರೆ ಆಗಿದೆ ನಿಮಗೆ? ನಮಗೆ ಏನು ತೊಂದರೆ ಆಗಿದೆ ಅಂದರೆ ಪೂರ್ವ ಪಶ್ಚಿಮ 33 ಗಜ ಅದೇ. 33 ಗಜದಾಗೆ ದುರ್ಗಪ್ಪ ಅವರು 11 ಗಜ ತಗೊಂಡವ್ರೆ, 22 ಗಜ ನಾವು ತಗೊಂಡಿದ್ದೀವಿ. ಅದನ್ನ ನೋಡಿ, ಈ ಭಾಗನೂ ನಮ್ಮದೇನೆ. ಕುಂಬಯ್ಯಂದು ಅಂತ ಅವ್ರ ಪತ್ರ ತಗೋದಲ್ಲ, ಈ ಭಾಗನೂ ನಮ್ಮದೇನೆ. ನಮ್ಮ ಹತ್ರ ರಿಜಿಸ್ಟರ್ ಪತ್ರ ಐತೆ, ಎಲ್ಲ ದಾಖಲಾತಿನೂ ನಮ್ಮ ಹತ್ರ ಐತೆ. ಏನು ತೊಂದರೆ ಏನಾಗಿದೆ ಈಗ? ತೊಂದರೆ ನೋಡಿ, ನಮ್ಮನ್ನ ಈಚೆಗೆ ತಳ್ಳಿಬಿಟ್ಟು ಹೊಡೆದು ಬಡ್ದು ನೋಡಿ, ಮನೆ ಕಟ್ಟೋಕ್ಕೆ ನಾವು ಹೋಗುವಾಕ್ಕೆ ಪಂಚಾಯತಿ ಒಳಗೆ ಲೋನ್ ತಗೊಂಡು ಮನೆ ಕಟ್ಟಬೇಕು ಅನ್ನುವಾಕ್ಕೆ ನಮ್ಮನ್ನು ಹೊಡೆದು ಬಡ್ದು ಆಚೆಗೆ ತಳ್ಳಿಬಿಟ್ಟು ಈ ನಮ್ಮದೆಲ್ಲ ದಬಾಯಿಸ್ಕೊಂಡು ಕಂಪ್ಲೇಂಟು ಕೊಟ್ಟಿದ್ದೀವಿ ರೀ. ಕಂಪ್ಲೇಂಟ್ ಹೊಡೆದು ಬಿಟ್ರಲ್ಲ, ರಕ್ತ ನೋಡಿ ಇಟ್ಕೊಳ್ಳಿ, ಇದು ನೋಡಿ ನೋಡಿ, ಇದೆಲ್ಲ ಹೊಡೆದವ್ರೆ. ಇದು ನೋಡಿ, ಈ ನ್ಯಾರಕ್ಕೆ ಕಿತ್ಕಡಿಕಿರೋ ನಮ್ಮ ಜಮೀನು, ಇದೆಲ್ಲ ಗೌಡ್ಗಳ್ದು. ಈ ಒಂದು ಅರಿನೂ ಸೇರಿದೆ. ಹಾಂ, ನಿಜ ಸ್ವಾಮಿ, ಇಷ್ಟಾಗಿದೆ. ಭಾರಿ ಹಿಂಸೆ ಕೊಟ್ಬಿಟ್ರು ಸ್ವಾಮಿ ಅವರು. 22 ಜನ ಅವರೇ, ನಾನು ನಮ್ಮ ಹೆಂಗಸ್ರು ಇಬ್ಬರೇನೆ, ಇಬ್ಬರೇ. ಸಭಾ ಯಾರು ಬಂದಿಲ್ಲ. ಅದೆಲ್ಲ ಅಂತ ಹೋಗಿದ್ದ ಸರ್, ಇವ್ರು ಹೊಡೆದಿ ಸರ್, ನನ್ನ ಮಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ. ಅಷ್ಟಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು, ನನ್ನ ಮಗ ಅಲ್ಲಿ ಆಫೀಸಲ್ಲಿ ಅವನೇ ಸರ್, ಅವನ್ನ ಅಲ್ಲಿಂದ ಕರೆಸಿ ಅವನಿಗೆ ಈನ ಮನವಾಗಿ ಬೈದು ನನ್ನ ಮಗಳು ಹಿಡ್ಕೊಂಡಕ್ಕೆ ಬಂದಿದ್ದ. ರೇಪ್ ಕೇಸ್ ಹಾಕ್ತೀವಿ, ಯಾವಾಗಲೂ ಅಲ್ಟ್ರಾಟಿಸಿ ಕೇಸ್ ಬುಕ್ ಮಾಡ್ತೀವಿ, ಹಂಗೆ ಹಿಂಗೆ ಯಾವಾಗಲೂ ಎಸ್ಸಿ ನಾವು ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ ಅಂತ ನಮ್ಮನ್ನೇ ಸರ್. ನಾನು ಇದೇ ಸ್ಥಳೀಕರು, ನನ್ನ ನರಸಿಂಹಮೂರ್ತಿ. ಹೌದು ಸರ್, ಲತಾ ಅಂತ ಸರ್ ನನ್ನ ಹೆಸರು. ಸೀಗೆಪಾಳ್ಯ ಲತಾ ನರಸಿಂಹಮೂರ್ತಿ ಅಂತ ಸರ್ ನನ್ನ ಹೆಸರು. ಇವರು ಸರ್ ಅಲ್ಲಿ 2 ವರ್ಷದಿಂದ ನಡೀತಾ ಇತ್ತು ಸರ್, 3 ವರ್ಷನೇ ಆಯ್ತು. ಹೌದು ಸರ್, ಇದು ಒಂದೇ ವಿಷಯಕ್ಕೆ ಅಂತ ಅಲ್ಲ ಸರ್, ಪ್ರತಿಯೊಂದಕ್ಕೂ ಅಷ್ಟೇ. ಒಬ್ರು ಮಾತಾಡಿದ್ರೆ ಸಾಕು, ಮನೆಗಿರೋರೆಲ್ಲ ಬಂದ್ಬಿಡ್ತಾರೆ ಸರ್. ಏನೊಂದಕ್ಕೂ ಅಷ್ಟೇ, ಒಂದು ಬೀದಿ ಲೈಟ್ ನಿಂದಲೂ ಇರ್ದು, ಒಂದು ಚರಂಡಿ ಕ್ಲೀನ್ ಮಾಡೋದ್ರಿಂದಲೂ ಇದ್ದು. ನಾನು ಗ್ರಾಮ ಪ್ರತಿನಿಧಿ, ನಾನು ಚುನಾಯಿತ ವ್ಯಕ್ತಿ, ನಾನು ಹೇಳ್ದಂಗೆ ಆಗ್ಬೇಕು. ಇದೊಂಥರ ಪಾಕಿಸ್ತಾನ ಆಗ್ಬಿಟ್ಟಿದೆ ಸರ್, ಇದು ಬ್ರಿಟಿಷ್ ಆಳ್ವಿಕೆ. ನಾವು ಇವ್ರಿಗೆ ಎದ್ರಕೊಂಡು ಬಾಳ್ಬೇಕಿಲ್ಲಿ. ಹಂಗಂತಾನೆ ಹೇಳ್ಕೊಂತಾರೆ ಸರ್, ನಾವು ಬೇಕಾದ್ ಮಾಡ್ಕೊಂತೀವಿ, ನಮ್ಗೆ ಅಧಿಕಾರ ಐತೆ, ನಾವೇನ್ ಬೇಕಾದ್ರೂ ಮಾಡ್ಕೊಂತೀವಿ, ನಾನು ಜನರ ಮೇಲೆ ಪೈಪೋಟಿ ಮಾಡಿ ಗೆದ್ದಿದೀವಿ ನಾವು ಅಂತ ಭಾರಿ ದೌರ್ಜನ್ಯ ಸರ್ ಇವ್ರದ್ದು. ನಾವ್ ಎಸ್ಸಿ ಕೇಸ್ ಹಾಕ್ತಿವಿ. ನಮ್ದು ಇರೋದು 11-15 ಇದು ಹತ್ಕರಿಕೆ ಸಿದ್ದಪಾರ್ದು, ಗೊತ್ತಾಯ್ತಾ? ಅದನ್ನ ನಾವು ಹಳ್ಳಿ ಮರ ಬೇವಿ ಮರ ಹಾಕ್ಬೇಕು ಅಂತೇಳಿ ನೋಡಿ, ಇವ್ರ ತಂದೆಯರು ಬರೀ 65 ರೂಪಾಯಿಗೆ ಬರ್ಸ್ಕೊಂಡ್ರು 11-15. ಆಮೇಲೆ ಇವ್ರ ಕಡೆಯಿಂದ ಅವ್ರು ತಗೊಂಡವ್ರೆ. ಅದನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ನಮ್ದು ಅಂತ ದೌರ್ಜನ್ಯ ಮಾಡ್ಕೊಂಡು ಅವರು ಇದು ಮಾಡ್ತಾವ್ರೆ ಸರ್. ನಾವೇನು ಅವ್ರಿಗೆ ತೊಂದರೆ ಮಾಡಿಲ್ಲ. ನಾವು ನಮ್ಮ ಮಾವಾರು ಮನೆ, ನಮ್ಮ ಅಪ್ಪರು ಅವಾಗ ತಗೊಂಡಿದ್ರು, ಅವ್ರ ಅಮ್ಮರ ಹತ್ರ ತಗೊಂಡಿದ್ರು. ನಮ್ಮ ಮಾವಾರು ಮಾರ್ಬಿಟ್ರು. ಮಾರಿದ್ದಕ್ಕೆ ಆ ಮನೆ ಎಷ್ಟಾಯ್ತೋ ನೋಡಿ ಸರ್, ಅಷ್ಟೇ ಅವ್ರದ್ದಿರೋದು. ಇಲ್ಲಿ ಕಲ್ಮನೆ ಎಷ್ಟಾಯ್ತೋ ಅಷ್ಟೇ ಇದ್ದಿದ್ದು. ನಮ್ಮ ಅಪ್ಪರು ನನಗೆ ತೋರಿಸಿದ್ದು ಅಷ್ಟೇ ಇದ್ದಿದ್ದು. ನಾವು ಪಕ್ಕದಲ್ಲಿ ಇವ್ರದ್ದು ಹುಲ್ಲಿತ್ಲಿತ್ತು, ಬಾವಿ ಇತ್ತು, ಹುಲ್ಲಿತ್ಲಿತ್ತು ಸಿದ್ದಪ್ಪಣ್ಣವ್ರದ್ದು ಅಂತ. ಅವತ್ತಿಂದನೂ ತೆಂಗಿನ ಮರ ಎಲ್ಲ ಇದ್ದು, ಎಲ್ಲ ಕೀಳಿಸ್ಬಿಟ್ಟವ್ರು. ಇವಾಗ ತೆಂಗಿನ ಮರ, ಹುಲ್ಲಿತ್ಲು, ಬೇಲಿ ಎಲ್ಲ ಇತ್ತು. ಆ ಮನೆ ಎಷ್ಟಾಯ್ತೋ ಅಷ್ಟೇ ಸರ್ ಇದ್ದಿದ್ದು. ನಾವು ಬೇರೆ ಜಮೀನಿಗೆ ನಾವು ಆಸೆ ಬೀಳೋ ಜನ ಅಲ್ಲ. ನಾವು ಎಷ್ಟು ಕೊಟ್ಟಿದ್ವೋ ಅಷ್ಟೇ ಹೇಳ್ಬೇಕಲ್ವಾ ಸರ್? ಅಜ್ಜಿ ತಾತಂಗೆ ನ್ಯಾಯ ಬೇಕು ಸರ್. ಅಮ್ಮ ಮೆಂಬರ್ ಆಗಿದ್ದೀನಿ ಅಂತ ಹಿಂಗೆ ದಬ್ಬಾಳಿಕೆ ಮಾಡಿದ್ರೆ ನಾವು ಜನ ಗೆಲ್ಲಿಸ್ಬಿಟ್ಟು ನಾವು ಎಲ್ಲಿ ಸರ್ ಹೋಗೋದು? ಗೆಲ್ಲಿಸಿದವ್ರಿಗೆ ಹಿಂಗೆ ಅನ್ಯಾಯ ಮಾಡ್ತಾರಲ್ಲಿ ಸರ್ ಅವರು. ಅಜ್ಜಿ ತಾತಂಗೆ ಇರೋದು ಮನೇನೂ ಇಲ್ಲ ಸರ್. ನಾವು ಹೆಣ್ಮಕ್ಳು ಕರ್ಕೊಂಡೋಗಿ ಇರ್ಸ್ಕೊಬೇಕು. ಇವಾಗ ಕಟ್ಟಣ ಅನ್ನೋ ವರ್ಷಕ್ಕೆ ದಬ್ಬಾಳಿಕೆ ಮೇಲೆ ಬಿಲ್ಡಿಂಗ್ ಕಟ್ಕೊಂಡವ್ರೆ ಸರ್. ಅವ್ರು ಯಾವ್ದಕ್ಕೂ ಫಸ್ಟ್ ಏನಂತಾರೆ, ನಾವು ಎಸ್ಸಿ ಅಂತಾರೆ. ನಮ್ಮ ಅಪ್ಪ ಪತ್ತಿಡ್ದು ಸರ್ ಜೀವನ ಮಾಡೋದು. ಇವತ್ತು ನಮ್ಮನ್ನೇನು ರಾಜರು ಮಹಾರಾಜರು ಕೊಟ್ಟು ಮದುವೆ ಮಾಡಿಲ್ಲ ಸರ್, ನಾವು ಕೂಲಿ ಮಾಡೋರೇನೆ. ಏನ್ ಸರ್ ಇದು? ಊರವ್ರು ಯಾರನ್ನ ಕೇಳಕ್ ಹೋದ್ರೆ ಹೆಂಗಸ್ರು ಬಿಡ್ತಾರೆ ಸರ್, ಗಂಡಸ್ರ ಮೇಲೆ ಕೈ ಮಾಡಕ್ಕೆ. ನಿಮ್ ಮುಂದೆನೆ ಹೊಡೆದ್ಬಿಟ್ರಲ್ಲ, ಇನ್ಯಾರನ್ನ ಸರ್ ನಾವು ನ್ಯಾಯ ಕೇಳೋದು? ನಾವು ಇದೇ ಊರೇ ಸಾಲಿನಿಂದ, ನಮ್ಮ ಅಪ್ಪರ ಕಾಲದಿಂದ ಜಾಗ ಇವ್ರದ್ದೆಷ್ಟೋ ಅವ್ರದ್ದೆಷ್ಟು ಅಂತ ನನಗೆ ಅನುಭವ ಗೊತ್ತು. 15 ವರ್ಷದ ಮುಂಚೆ ಹುಡುಗ ನಾನು. ಆವಾಗ ಈ ಊರಿಗೆ ಹೊಸ್ದಾಗಿ ಬಂದಿತ್ತು, ಯಾರು ಮರಿಯಪ್ಪ ಸಿದ್ದಪ್ಪಣ್ಣರು ಹೊಸ್ದಾಗಿ ಬಂದಿತ್ತು. ಇದು ಕುಂಬೈನವ್ರ ಜಮೀನು, ಸಿದ್ದಪ್ಪಣ್ಣರು ತಗೊಂಡ್ರು.
ಇದು ನಂಜಮ್ಮ ಅಂತ ಅವರಲ್ಲ ದುರ್ಗಪ್ಪರು ನೋಡಿ, ಆ ಎಂಟ್ರಣ್ಣಪ್ಪರು ಆಗಲೇ ಮಾತಾಡಿದ್ರಲ್ಲ ಅವ್ರ ಜಮೀನು ಈ ಮನೆ ಕಟ್ಟಿರೋ ಮರಿಯಪ್ಪರ್ದು. ಅದನ್ನ ಇಷ್ಟಕ್ಕೈತೆ ಅಷ್ಟೈತೆ ಅಂತ ನಾವು ಮದ್ದಕ್ಕೆ ಕೇಳಕ್ಕೆ ಬಂದರೆ ನೀನು ಯಾವನ್ಲೇ ಕೇಳಕ್ಕೆ ಬಂದಿರೋದು ಗುಂಚಿದ ಸ್ಯಾಟ ತಿಂಡಿ ಅಂತು ಕಾಣ ನಮ್ಮಿಂದೆಲ್ಲ ನಿಮ್ಮ ಎದುರಿಗೆ ಹೊಡೆದಿತ್ತ ಕಪ್ಪಾಳಕ್ಕೆ ನಮ್ಮ ಕೈಯಾಗಲ್ಲ ಕಪ್ಪಾಳ ಕೊಡ್ದಿತ್ತು ನೋಡಿದ್ರ ಊರಾಗ ಒಬ್ಬ ಏನೋ ಸ್ಥಳಾದಿ ಇನ್ನದ್ದು ಹೆಂಗೈತೋ ಅದನ್ನು ನಾವು ಹೇಳಕ್ಕೆ ಹೋದರೆ ನೀನು ಯಾವನ್ನ ಕರ್ಸಿತ್ತು ನೀನು ಸಾಟ್ನ ಹಾಕೊಂಡು ಹಂಗೆ ಹಿಂಗೆ ಅಂತ ಬೈತಾವ ಸರ್ ಅವರು. ಎಲ್ಲ ಮಕ್ಕಳು ಮರಿ ಕಾಲು ಕಚ್ತಾರೆ, ಊರಾಗ ಜಾತ್ರೆ ಆಗೋದು ಜಾತ್ರೆ ನಿಲ್ಲಿಸ್ಬಿಟ್ರು, 40 ಜನ ಪೊಲೀಸ್ ಕರೆಸಿದ್ರು. ಹಾಂ ನಂಬರ್ಗಳು ಇವರು ನಂಬರ್ಗಳು ಹಾಕ್ಬಿಟ್ಟು ಒಳಂದೊಳಗೇನೆ ಈ ಮಂಡಲ್ನಾಗೆ ಏನು ಬೇಕೋ ಅದನ್ನು ಪಕ್ಕದ ಜಮೀನ ಪಾಳ್ ಜಮೀನು ಇತ್ತಲ್ಲ ಅದು ಗೌರ್ಮೆಂಟ್ ಜಮೀನಾಗ ದುಡ್ಡು ಕೊಟ್ಟು ಈ ಊರಿಗಾಗಿ ಕಲ್ಬಾವಿ ಕಟ್ಟಿಸ್ಕೊಟ್ಟಿದ್ರು ಇಲ್ಲಿ. ಅದನ್ನು ಊರವ್ರನ್ನ ಯಾರನ್ನೂ ಕೇಳಲಿಲ್ಲ, ಇವರು ಕೇಳಲಿಲ್ಲ, ಈ ಚಲಿಂಗಪ್ಪನೂ ಕೇಳಲಿಲ್ಲ. ಅವ್ರು ಮುಚ್ಚಿಬಿಟ್ರು, ಜಾಗ ಮಾಡಿಕೊಟ್ರು, ಇವರು ಅಚ್ಚಟಾಗಿ ಮನೆ ಕಟ್ಕೊಂಬಿಟ್ರು. ಈಗ ಅದರಿಂದ ಗಲಾಟೆ ಶುರುವಾಗಿದೆ. ಅದು ಕುಡಿಯೋ ನೀರನ್ನು ಮುಚ್ಚಿಬಿಟ್ರು ಬಾವಿನ. ನೋಡಿ ಸರ್ ಈ ಥರ ಆಗಿದೆ. ಇನ್ನು ಸ್ಥಳಕ್ಕೆ ಬಂದ ಸರ್ವೆ ಅಧಿಕಾರಿಗಳು 2 ಕುಟುಂಬದ ಸಮ್ಮುಖದಲ್ಲಿ ಅಳತೆ ಮಾಡಿ ದಾಖಲಾತಿಗಳನ್ನು ಪರಿಶೀಲಿಸಿ ಜಾಗ ಯಾರಿಗೆ ಸೇರಿದೆ ಎಂದು ತಿಳಿಸುತ್ತೇವೆ ಎಂದು ಸ್ಥಳದಿಂದ ತೆರಳಿದರು. ಇನ್ನು ಅಧಿಕಾರಿಗಳು ಬರುವ ಮುಂಚೆ 2 ಕುಟುಂಬದ ಸದಸ್ಯರು ಕೈ ಮೇಲಾಯಿಸುವ ಹಂತಕ್ಕೆ ಹೋಗಿ ಮಾತಿಗೆ ಮಾತು ಬೆಳೆದು ಪರಸ್ಪರ ಬೈದಾಡಿಕೊಂಡು ಜಗಳ ಮಾಡಿದ್ರು. ಅಸಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿಕೊಡ್ತಾರಾ ಕಾದು ನೋಡಬೇಕು. ಒಟ್ನಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಲಿ ಎಂಬುದೇ ನಮ್ಮ ಆಶಯ.